ಲಕ್ ಫ್ಯಾಕ್ಟ್ರ್ ನನ್ನ ಜೀವನದಲ್ಲಿ 1 ಇಲ್ಲ 2% ಇರ್ಬೋದು ಅಷ್ಟೇ. ಲೈಕ್ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತ. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಆರಾಮಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇದು ಹುಣ್ಣಿಮೆ ದಿನದ ಈವ್ನಿಂಗ್ ವ್ಲಾಗು ಮತ್ತು ಇದರಲ್ಲಿ 2 ದಿನದ ವ್ಲಾಗು ನಾನು ಆ್ಯಡ್ ಮಾಡಿದ್ದೀನಿ. ಹುಣ್ಣಿಮೆ ದಿನ ಹಿಂದಿನ ದಿನ ಸಂಜೆ ಖುಷಿದು ಕ್ಲಾಸ್ ಕೂಡ ಇರಲಿಲ್ಲ, ಹಾಗೆ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಾಜೆ ಸೇರಿಕೊಂಡು ಶ್ರುತಿ ಮತ್ತು ಸ್ವಾತಿ ಅವ್ರ ಮನೆಗೆ ಹೋಗಿದ್ವಿ. ಅವರು ಈವ್ನಿಂಗ್ ಟೈಮಲ್ಲಿ ಹೂವು ಎಲ್ಲ ಹಾಕಿಸ್ಕೊಂಡು ಕಟ್ತಾ ಇರ್ತಾರೆ. ಇವು ಕಡ್ನನ್ ಮಕ್ಕಳು ಆಟ ಆಡ್ತವೆ. ಕಡ್ಡನ್ ಮಕ್ಕಳು ತಾಯರು ಹೂವು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನಾಜಿಯಾ ಅಂತೂ. ಪೂರ್ತಿ ಕಷ್ಟಪಡ್ತಾಳೆ ನಾಜಿಯಾ. ಸಾಗರ ದಯನ್ ಟೀಯಾ ಇಲ್ಲ ಬಾ ತರ್ಲ ಎದಕ್ಕೆ ವಾಷಿಂಗ್ ಮಿಷಿನ್ ಓಪನ್ ಮಾಡಿರು? ನಿನ್ನೆ ವಾಶ್ ಕೊಟ್ಟು ವಾಶ್ ಶ್ರುತಿ ಮತ್ತೆ ಸ್ವಾತಿ ಹೂ ಕಟ್ತಾ ಇರ್ತಾರೆ. ನಾವು ಅವ್ರ ಮನೇಲಿ 3 ಸೂಜಿ ಇತ್ತಂತ ಹೇಳ್ಬಿಟ್ಟು ನಾಜೆ ಕೂಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಲಿ. ನಾನು ಖಾಲಿ ಕೂತ್ಕೊಂಡಿದ್ದೆ. ಆಮೇಲೆ ಶ್ರುತಿ ಬಟ್ಟೆ ಕೂಡ ಸ್ಟಿಚ್ ಮಾಡ್ತಾರೆ. ಇನ್ನು ಕಸ್ಟಮರ್ ಬಂದು ಬಟ್ಟೆ ಎಲ್ಲ ಹಾಕಕ್ಕೆ ಬಂದಿದ್ರು. ಅವಾಗ ಒಂದು ಸೂಜಿ ಖಾಲಿ ಆಯ್ತು ಅಂತೇಳಿ ನಾನು ಸ್ವಲ್ಪ ಟ್ರೈ ಮಾಡಿದೆ. ನಮ್ದು ಏನಂದ್ರೂ ಅಪರೂಪಕ್ಕೆ ಕಟ್ತೀವಲ್ಲ, ನಮ್ಮ ಕೈ ಅಷ್ಟು ಸ್ಪೀಡಾಗಿರಲ್ಲ. ಅವ್ರು ಎಷ್ಟು ಫಾಸ್ಟಾಗಿ ಕಟ್ತಾರೆ ಅಂದರೆ ಚೆನ್ನಾಗಿ ಸ್ಪೀಡಾಗಿ ಕಟ್ತಾ ಇರ್ತಾರೆ. ಇನ್ನು ನಾವು ಕಟ್ಟುವಾಗ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಆಗ್ತಾ ಇತ್ತು. ಹಾಗೆ ಬಿಚ್ಚೋದು ಹಾಕೋದೆಲ್ಲ ಮಾಡ್ತಾ ಇದ್ವಿ. ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಗಿಂತ ಖುಷಿ ನಮ್ಮ ಮಕ್ಕಳಿಗೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಇಲ್ಲಿ ನಮಗೆ ರಿಲೇಟಿವ್ ಆಯಿತು ಯಾರು ಇರಲ್ಲ, ಏನಿದ್ರು ಫ್ರೆಂಡ್ಸ್ ಮಾತ್ರ. ನಾವು ಎಷ್ಟು ಮಾತಾಡ್ತೀವಿ ಅಂದರೂ ಕೂಡ ಮಕ್ಕಳಿಗೆ ಮನೇಲಿ ಇದ್ದು ಜೈಲಲ್ಲಿ ಇದ್ದಂಗೆ ಆಗಿಬಿಟ್ಟಿರುತ್ತೆ. ಈ ಥರ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂದರೆ ಅವ್ರಿಗೆ ಫುಲ್ ಫ್ರೀಡಮ್ ಸಿಕ್ಕಷ್ಟು ಖುಷಿ ಆಗಿಬಿಡ್ತಾರೆ. ಇನ್ನು ಮಕ್ಕಳು ಕೂಡ ಆಟ ಆಡ್ದಂಗೆ ಆಗುತ್ತೆ ಅಂತೇಳಿ ಅವಾಗವಾಗ ನಾವು ಅವ್ರ ಮನೆಗೆ ಅವ್ರು ನಮ್ಮ ಮನೆಗೆ ಬರ್ತಾ ಇರ್ತೀವಿ. ಫೈನಲಿ ನಾನೊಂದು ಹಾರಕ್ಕೆ ರೆಡಿ ಮಾಡಿಕೊಟ್ಟೆ. ಆಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಇನ್ನು ಸ್ವಲ್ಪನೇ ಇತ್ತು, ಅದೆಲ್ಲ ಮುಗಿಸಿದ್ದಾದ್ಮೇಲೆ ಇನ್ನೂ ಸ್ವಲ್ಪ ಹೂ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಶ್ರುತಿ ನನಗೆ ಒಂದು ಹಾರ ಮಾಡಿಕೊಟ್ರು. ನಾಳೆ ಹುಣ್ಣಿಮೆ ಇದೆಲ್ಲ ಪೂಜೆ ಮಾಡೋಕ್ಕಂತೇಳಿ ಹಾರ ಜೊತೆ ಸ್ವಲ್ಪ ಬಿಡಿ ಹೂ ಮಿಕ್ಕಿತ್ತಂತೇಳಿ ಅದು ಕೂಡ ಕೊಟ್ಲು. ಇನ್ನು ಇದು ಹುಣ್ಣಿಮೆ ದಿನದ್ದು ಬೆಳಗಿನ ಲಾಗು. ಹೂವೆಲ್ಲ ಕೊಟ್ಟಿದ್ರಲ್ಲ, ಇನ್ನು ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಹೂವೇನು ತೊಗೊಳಕ್ಕೆ ಹೋಗಿಲ್ಲ, ಇನ್ನು ಅದೇ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಫೋಟೋ ತೊಳೆದು ಆಮೇಲೆ ಕುಂಕುಮ ಎಲ್ಲ ಹಚ್ಚುವಾಗ ಕೆಲವೊಬ್ಬರು ಅರಿಶಿನ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಚ್ತಾರೆ. ನಾನು ವಿಭೂತಿನ ನೀರಲ್ಲಿ ನೆನೆಸಾಕಿ ವಿಭೂತಿ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಹಚ್ತೀನಿ. ಈಗ ಎಲ್ಲ ಅಮಾವಾಸ್ಯೆಗಳಲ್ಲಿ ಯುಗಾದಿ ಅಮಾವಾಸ್ಯೆ ಅಂದರೆ ಸ್ವಲ್ಪ ದೊಡ್ಡದು, ಆ ಥರ ನಾವು ನಂಬ್ತೀವಲ್ಲ, ಅದೇ ಥರ ಈ ಭರತ ಹುಣ್ಣಿಮೆ ಅಂದರೆ ಎಲ್ಲ ಹುಣ್ಣಿಮೆಗಳಲ್ಲಿ ದೊಡ್ಡ ಹುಣ್ಣಿಮೆ ಅಂತ ಲೆಕ್ಕ. ಏನಿಲ್ಲ ಅಂದರೂ 101 ಕಡೆ ಜಾತ್ರೆ ಎಲ್ಲ ನಡೆಯುತ್ತೆ ಈ ಹುಣ್ಣಿಮೆಗೆ, ಅಷ್ಟೊಂದು ಸ್ಪೆಷಲು. ಮತ್ತು ರೇಣುಕಾ ದೇವಿ ಎಲ್ಲಮ್ಮವ್ವ ಅಂತಾರಲ್ಲ, ಆ ದೇವ್ರದ್ದು ಲಾಸ್ಟ್ 1 ಮಂತ್ ತನಕ ಮುತ್ತೈತನ ಏನು ಇರೋಂಗಿಲ್ಲ. ಈ ಹುಣ್ಣಿಮೆ ದಿನ ಆ ದೇವರಿಗೆ ಮುತ್ತೈತನ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡೋರೆಲ್ಲ ಮಾಡಿಸ್ತಾ ಇರ್ತಾರೆ. ನಾನು ಸ್ಕೂಲ್ ಟೈಮಲ್ಲಿರುವಾಗ ಗಣೇಶನ ಸ್ವಲ್ಪ ಜಾಸ್ತಿ ನಂಬ್ತಾ ಇದ್ದೆ ಮತ್ತು ಇಷ್ಟಪಡ್ತಾ ಇದ್ದೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರುವಾಗ ಮತ್ತು ಸ್ಕೂಲ್ ಟೈಮಲ್ಲಿರುವಾಗ ನಮ್ಮ ಏರಿಯಾನಲ್ಲಿ ಗಣೇಶನ ಕೂಡಿಸಿ ದಿನ ಒಂದೊಂದು ಥರ ಫಂಕ್ಷನ್ ಮಾಡೋದು ಆ ಥರ ಎಲ್ಲ ಇತ್ತು. ಆ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಅಟ್ರ್ಯಾಕ್ಟ್ ಆಗಿನೋ ಏನೋ ಸ್ವಲ್ಪ ಇಷ್ಟ ಇತ್ತು ಗಣೇಶನ ಮೇಲೆ. ಇನ್ನು ಆವಾಗ ನನ್ನ ಮದುವೆ ಆದಮೇಲೆ ಫಸ್ಟ್ ಬರ್ತಡೆಗೆ ಅಮ್ಮ ಬೆಳ್ಳಿದು ಒಂದು ಗಣೇಶನ ಮೂರ್ತಿ ಗಿಫ್ಟ್ ಮಾಡಿದರು. ನಾವು ಬೆಳ್ಳಿದು ಮೂರ್ತಿ ಇಡಬೇಕು ಮನೆಯಲ್ಲಿ ಅಂದರೆ ನಮ್ಮ ಮುಷ್ಟಿ ಒಳಗಡೆ ಇಡಿಸೋ ಅಷ್ಟೇ ಗಣೇಶನ ಇಡಬೇಕಂತೇಳಿ ಅಮ್ಮ ಚಿಕ್ಕದು ಕೊಟ್ಟಿದ್ದರು. ಇನ್ನು ಹಬ್ಬ ಹುಣ್ಣಿಮೆ ಏನಾದರೂ ಈ ಥರ ಇದ್ದಾಗ ವಾರ ಇರುವಾಗ ಈ ಥರ ಹೂವು ಇಟ್ಟು ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಮತ್ತು ಖುಷಿ ಅನಿಸುತ್ತೆ. ಇಲ್ಲಿದೆ ಎಲ್ಲ ಇದೆ ಗಣೇಶ ಮೂರ್ತಿ ಅಮ್ಮ ಗಿಫ್ಟ್ ಮಾಡಿರೋದು. ಹಾಗೆ ಹೊಸ್ಲಿಗೂ ಕೂಡ ಸ್ವಲ್ಪ ಹೂವು ಎಲ್ಲ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿ ಹಾಕೋದು ಮೊದಲಿಂದ ಏನು ಬರಲ್ಲ, ಇತ್ತೀಚೆಗೆ ಕಲ್ತಿರೋದು.
ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ, ಹಂಗೆ ಬಿಡಬಾರ್ದು ಅಂತೇಳಿ. ರಂಗೋಲಿ ಚೆನ್ನಾಗಿ ಬಂದಿದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತುಳಸಿ ಪಾಟ್ ಮುಂದೆ ಒಂದು ಚಿಕ್ಕದಾಗಿ ಹಾಕ್ತಾಯಿರ್ತೀನಿ. ಹೊಸ್ಲು ಮುಂದೆ ಒಂದು ಲೈನಿಗೆ ಮಾತ್ರ ಹಾಕ್ತೀನಿ. ಹೊಸ್ಲು ಮುಂದೆ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಮತ್ತು ಮಕ್ಕಳು ಓಡಾಡಿದಾಗೆಲ್ಲ ಜಾರಿ ಬಿದ್ದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಸ್ಲು ಮುಂದೆ ಜಾಸ್ತಿ ಹಾಕೋಂಗಿಲ್ಲ. ಮತ್ತು ಈ ಸಾಂಬ್ರಾಣಿ ಬೇಗ ಹತ್ಕೊಳ್ಳಲ್ಲ, ಅದಕ್ಕಾಗಿ ಫಸ್ಟು ಒಂದು ಕರ್ಪೂರ ನೆಟ್ಬಿಟ್ಟಿದ್ದೀನಿ. ಕರ್ಪೂರ ನೆಟ್ಟು ನಾವು ಊದಿನ ಕಡ್ಡಿ ಎಲ್ಲ ಮಾಡೋಷ್ಟಿಗೆಲ್ಲ ಅದು ಹತ್ಕೊಂಡ್ಬಿಟ್ಟಿರುತ್ತೆ. ನಾವು ಡೈರೆಕ್ಟಾಗಿ ಹಚ್ಚೋಕೆ ಹೋದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅದು ಕಂಪ್ಲೀಟಾಗಿ ಆಗಲ್ಲ. ಅರ್ಧ ಸುಟ್ಬಿಟ್ಟು ಅರ್ಧಕ್ಕೆ ಅದು ಸ್ಟಾಪ್ ಆಗಿಬಿಡುತ್ತೆ. ಅದು ಕಂಪ್ಲೀಟ್ ಆಗಬೇಕಂದ್ರೆ ಈ ಥರ ಒಂದು ಕರ್ಪೂರ ಇಟ್ಟು ಹಚ್ಬಿಟ್ರೆ ಆಯಿತು. ಪೂಜೆ ಎಲ್ಲ ಆದಮೇಲೆ ಫೈನಲ್ ಟಚ್ ಅಂದ್ರೇ ಈ ಲೋಬಾನ ಹಾಕೋದು ಅಥವಾ ಸಾಂಬ್ರಾಣಿ ಹೋಗಿ ಅಂತಾರಲ್ಲ ಅದು. ಇದು ಹಾಕಿದ ದಿನ ನನಗಂತೂ ಫುಲ್ಲು ಮೈಂಡೆಲ್ಲ ಪಾಸಿಟಿವ್ ಆಗಿ ಪೀಸ್ ಆಗಿರುತ್ತೆ. ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ. ಇನ್ನು ಮನೆಯೆಲ್ಲ ಹೊಗೆ ಇದ್ದಂತೂ ನನಗೆ ಫುಲ್ ಇಷ್ಟ. ಅದಕ್ಕೆ ನಾನು ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಹಬ್ಬ ಇರುತ್ತಲ್ಲ ಆ ಟೈಮಲ್ಲಿ ಈ ಸಾಂಬ್ರಾಣಿನ ಹಾಕ್ತೀನಿ. ಲೋಬಾನ ಹಾಕೋಕ್ಕೆ ಇಲ್ಲಿ ಇಡ್ಲಿ ಅದೇನು ಸಿಗಲ್ಲ ಅಂತ ಹೇಳ್ಬಿಟ್ಟು ರೆಡಿಮೇಡ್ ತೊಗೊಂಡು ಬರ್ತೀನಿ. ಇನ್ನು ಮನೆಯೆಲ್ಲ ಹಾಕಿದ್ರೆ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹಾಕ್ತಾಯಿರ್ತೀನಿ. ಧೂಪನ ಮಾತ್ರ ವೀಕ್ಲಿ 2 ಟೈಮ್ಸ್ ಹಾಕ್ತೀನಿ, ಸೋಮವಾರ ಮತ್ತು ಶುಕ್ರವಾರ. ಇನ್ನು ನಾನು ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವೀಟ್ ಮಾಡೇ ಮಾಡ್ತೀನಿ. ಆದರೆ ಬೆಳಗ್ಗೆ ಟೈಮಲ್ಲಿ ಮಾಡಲ್ಲ. ಬೆಳಗ್ಗೆ ದೇವರಿಗೆ ಅಂತ ಸಪ್ರೇಟ್ ಮಾಡಿ ನೈಟ್ ನಮ್ಮ ಮನೆಯವ್ರು ಬರ್ತಾರಲ್ಲ, ನೈಟ್ ಆದರೆ ಬಿಸಿ ಬಿಸಿ ಇರುತ್ತೆ, ಎಲ್ಲರೂ ಯಾವಾಗ ಸೇರ್ತೀವಿ ಆವಾಗ ಮಾತ್ರ ಮಾಡ್ತೀನಿ. ಇನ್ನು ನೈಟ್ ಮಾಡೋಣ, ಇವತ್ತು ದೇವರಿಗೆ ಪುಟಾಣಿ ಸಕ್ಕರೆ ಮತ್ತು ಸ್ವಲ್ಪ ಎಳ್ಳು ಹಾಕಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂರ್ತಿ ಮಾಡಿಟ್ಟಿದ್ದೀನಿ. ಮತ್ತು ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು, ಅದಕ್ಕೆ ಫೋಟೋಸು ಮತ್ತು ವೀಡಿಯೋಸ್ ಏನಿದೆ ಅದನ್ನೆಲ್ಲ ಹಾರ್ಡ್ ಡಿಸ್ಕ್ಗೆ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ತೊಗೊತಾ ಇದ್ದೀನಿ. ನಮ್ಮ ಮನೆಯವ್ರ ಹತ್ರ 2 ಲ್ಯಾಪ್ಟಾಪ್ ಇದೆ, ಒಂದು ಪರ್ಸ್ನಲ್ ಇದೆ, ಇನ್ನೊಂದು ಕಂಪ್ನಿಯವ್ರು ಕೊಡ್ತಾರೆ. ನಾವು ಕೆಲಸ ಏನಿದ್ರು ಕೂಡ ಅವ್ರು ಲ್ಯಾಪ್ಟಾಪಲ್ಲೇ ಮಾಡ್ಕೊತಾರೆ. ಇನ್ನು ಇದು ಮನೇಲೇ ಇರುತ್ತೆ. ನಾನು ನಮ್ಮ ಮನೆಯವರು ಏನಾದರೂ ಯೂಸ್ ಮಾಡಬೇಕಂದ್ರೆ ಮಾಡ್ಕೊತೀವಿ. ಏನಂದ್ರೂ ಈ ಲ್ಯಾಪ್ಟಾಪ್ನ ಜಾಸ್ತಿ ನಾನೇ ಯೂಸ್ ಮಾಡೋದು. ನನ್ನ ಫೋನು ಪದೇ ಸ್ಟೋರೇಜ್ ಫುಲ್ ಆಗ್ತಾ ಇರುತ್ತೆ. ಹಾಗಾಗಿ ಮಂತ್ಲಿ ಒನ್ಸ್ ಆದರೂ ಕೂಡ ನಾನು ಕಾಪಿ ಪೇಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸು ಮತ್ತು ರೇಷನ್ ಕೂಡ ಖಾಲಿಯಾಗಿತ್ತು. ಹೋಗ್ತಾರಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ಇದು ಇವತ್ತು ನಾನು ಹೋಗಿದ್ದು ಬಂದು ಹೊಸ ಶಾಪು, ಇಲ್ಲಿ ಕೆಲವೊಂದು ಆಫರ್ ಇದೆ ಅಂತೇಳಿ ಇಲ್ಲಿ ಹೋಗಿದ್ದೆ. ಮತ್ತು ಇನ್ನು ನಾನು ಯಾವಾಗ ಹೋದ್ರೂ ಕೂಡ ಮೋರು, ರಿಲಯನ್ಸ್, ಇಲ್ಲಾಂದರೆ ನಮ್ಮ ಫ್ರೆಂಡ್ದು ಒಂದು ಹೋಲ್ಸೇಲ್ ಶಾಪ್ ಇದೆ ಚಂದನ ಅವ್ರದ್ದು, ಅವ್ರಿಗೆ ಒಂದು ಲಿಸ್ಟ್ ಮಾಡಿ ಕಳಿಸ್ಬಿಟ್ರೆ ಅವ್ರ ಪಾಪ ಕೆಲಸ ಮಾಡೋ ಹುಡುಗನಿಗೆ ಹೇಳ್ಬಿಟ್ಟು ನಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ. ಇಲ್ಲಾಂದರೂ ಕೂಡ ಫ್ಲಿಪ್ಕಾರ್ಟಲ್ಲಿ ಮಾಡ್ಕೊತೀನಿ. ಅಲ್ಲಿ ನಾನು ಒಂದು 4-5 ಕಡೆ ಕಂಪೇರ್ ಮಾಡಿಬಿಟ್ಟು ರೇಟ್ ಯಾವ ಕಡೆ ಕಮ್ಮಿ ಇರುತ್ತೆ ಅಲ್ಲಲ್ಲಿ ಯಾವ್ದಾದ್ರು ಐಟಮ್ಸ್ ತೊಗೊತೀನಿ. ಮತ್ತು ಇನ್ನೊಂದೇನೆಂದರೆ ಬೈ 1 get 1 ತೊಗೊತಾ ಇರ್ತೀವಲ್ಲ, ಆವಾಗ ನಾವೇನೋ ಬೈ 1 get 1 ಇದೆ ಅಂತೇಳಿ ಸ್ವಲ್ಪ ದೊಡ್ಡದೆಲ್ಲ ತೊಗೊಂಡ್ಬಿಡ್ತೀವಿ. ಆ ಟೈಮಲ್ಲಿ ನಾವು ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಳೋದ್ರಿಂದ ನಾವು ಎಷ್ಟು ದಿನ ಇಟ್ಟರೂ ಕೂಡ ಅದು ಹಾಳಾಗದೆ ಚೆನ್ನಾಗಿ ಯೂಸ್ ಮಾಡ್ಬೋದು. ಮತ್ತು ಇದು ಹೊಸ ಶಾಪ್ ಆಗಿರೋದ್ರಿಂದ ಲಕ್ಕಿ ಡ್ರಾ ಇದೆ ಅಂತೇಳಿ ಕೆಲವೊಂದು ಕೂಪನ್ಸ್ ಎಲ್ಲ ಕೊಟ್ಟರು. 1000 ಬಿಲ್ ಮಾಡಿದ್ರೆ ಒಂದು ಕೂಪನ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಥರ ಕೂಪನ್ಸ್ ಎಲ್ಲ ಕೊಟ್ಟರು. ಇನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆ ಕೂಪನ್ನ ಅಲ್ಲಿ ಹಾಕಿದ್ದೀನಿ. ಇದು ರಿಸಲ್ಟ್ April 1 ಬರುತ್ತೆ ಅಂದರೆ ನಾನು ಆ ಟೈಮಲ್ಲಿ ಆಲ್ಮೋಸ್ಟ್ ಇಲ್ಲಿರಲ್ಲ, ಸಮ್ಮರ್ ಹಾಲಿಡೇಸ್ ಅಂತ ಊರಿಗೆ ಬಂದುಬಿಟ್ಟಿರ್ತೀನಿ. ನೋಡೋಣ ಬರುತ್ತೋ ಇಲ್ಲ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಅಂತೂ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನಗೆ ಈ ಥರ ಲಕ್ಕಿ ಡ್ರಾ ಆಗಿರ್ಬೋದು, ಯಾವುದಾದ್ರೂ ಏನಾದರೂ ಸಿಗೋದಾಗಿರ್ಬೋದು, ಅದು ಸುಲಭವಾಗಿ ಸಿಗೋದೇ ಇಲ್ಲ. ಲಕ್ ಫ್ಯಾಕ್ಟ್ರ್ ನನ್ನ ಜೀವನದಲ್ಲಿ
1 ಇಲ್ಲ 2% ಇರ್ಬೋದು ಅಷ್ಟೇ. ಆಲ್ಮೋಸ್ಟ್ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಷ್ಟಕ್ಕೆ ಮಾತ್ರ ನನಗೆ ರಿಸಲ್ಟ್ ಸಿಗೋದು. ಇನ್ನು ಮನೆಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲ ಸ್ಟೋರ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈ ಸ್ಟೋರ್ ಮಾಡೋ ಬಕೆಟ್ನ ಜಾಸ್ತಿ ಜನ ಲಿಂಕ್ ಎಲ್ಲ ಕೇಳ್ತಾಯಿದ್ರು. ನಾನು ಇದನ್ನು ಯಾವುದೇ ಥರ ಆನ್ಲೈನಲ್ಲಿ ಶಾಪಲ್ಲಿ ತೊಗೊಂಡಿಲ್ಲ. ನಮ್ಮ ಫ್ರೆಂಡ್ ಹೋಲ್ಸೇಲ್ ಶಾಪ್ ಇದೆ ಅಂದೆಲ್ಲ, ಅವ್ರದ್ದು ಗೋಡಂಬಿ ಎಲ್ಲ ತರಿಸ್ತಾ ಇರ್ತಾರಲ್ಲ, ಆ ಡ್ರೈ ಫ್ರೂಟ್ಸ್ ಬಕೆಟ್ ಇದು ನನಗೆ ಒಂದು 3 ಕೊಟ್ಟಿದ್ರು. ನಾನು ಇನ್ನು ಅದರಲ್ಲೇ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಕೆಲವೊಂದು ರೇಷನ್ ಐಟಮ್ಸ್ ಎಲ್ಲ ತರಿಸ್ಬೇಕು. ಅದನ್ನು ಕೂಡ ಆಮೇಲೆ ನಮ್ಮ ಫ್ರೆಂಡಿಗೆ ಲಿಸ್ಟ್ ಕಳಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಯಾವ್ದು ಕಮ್ಮಿ ಅನಿಸುತ್ತೆ ಅದು ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾವು ಅಪೋಲೋ ಫಾರ್ಮಸಿನಲ್ಲಿ ಕಾರ್ಡ್ ಮಾಡಿಸಿದ್ದೀವಿ. ಅಲ್ಲಿ ತೊಗೊಂಡ್ರೆ ನಮಗೆ 15% ಆಫ್ ಇದೆ. ಹಾಗಾಗಿ ಶಾಂಪೂ, ಸೋಪು ಆ ಥರ ಏನು ತೊಗೊಂಡಿಲ್ಲ, ಅದನ್ನು ಕೂಡ ತರಿಸ್ಕೋಬೇಕು. ಮತ್ತು ನಾನೇನೋ ನನಗೆ ತಿಳಿದಿರೋ ವೀಡಿಯೋಸ್ ಮಾಡ್ತಾಯಿದ್ದೀನಿ ಈ ಥರ ಕಂಟೆಂಟ್ಗಳೆಲ್ಲ. ನಿಮಗೆ ಯಾವ ಥರ ಕಂಟೆಂಟ್ಗಳೇನಾದರೂ ಬೇಕು, ಇಂಟ್ರೆಸ್ಟ್ ಇದೆ ಅನ್ನೋರು ಕಮೆಂಟ್ ಮಾಡಿ ಹೇಳಿ, ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಲೈಕ್ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತೇಳಿ ಸ್ವಲ್ಪ ಜನ ಕೇಳ್ತಾಯಿದ್ರು. ಹೌದು ಇದೆ. ಏನಪ್ಪ ಅಂದರೆ ನೀವು ಲೈಕ್ ಕಮೆಂಟ್ ಮಾಡ್ದಂಗೆಲ್ಲ ಯೂಟ್ಯೂಬ್ ಅವ್ರಿಗೆ ವೀಡಿಯೋನಲ್ಲಿ ಏನೋ ಕಂಟೆಂಟ್ ಇದೆ ಅನಿಸಿ ಅವರು ಜಾಸ್ತಿ ಜನಕ್ಕೆ ವ್ಯೂವ್ಸ್ ಬರೋ ಥರ ಮಾಡ್ತಾರೆ. ಜಾಸ್ತಿ ಜನ ನೋಡೋ ಆಪರ್ಚುನಿಟಿ ಸಿಗುತ್ತೆ. ಹಾಗಾಗಿ ಯಾವಾಗಲೂ ಹೇಳೋದು ಲೈಕು ಕಮೆಂಟ್ ಮಾಡಿ ಅಂತ. ಇವಾಗೂ ಮರಿಬೇಡಿ, ಪ್ಲೀಸ್ ಮಾಡಿ. ಹಾಗೆ ನೈಟ್ ಸ್ವೀಟ್ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಏನು ಮಾಡೋಕ್ಕೆ ಹೋಗಬೇಡ, ನನಗೇನು ಇಂಟ್ರೆಸ್ಟ್ ಇಲ್ಲ ಅಂದರು. ಸೊ ಹಾಗಾಗಿ ಸ್ವೀಟ್ ಏನು ಮಾಡಲಿಲ್ಲ. ಇನ್ನು ಬರುವಾಗ ಅವರೇ ಸ್ವಲ್ಪ ಗುಲಾಬ್ ಜಾಮೂನ್ ಎಲ್ಲ ತೊಗೊಂಡು ಬಂದಿದ್ದರು. ಪ್ರಾಪ್ತಿ ಮತ್ತು ಖುಷಿಗೆ ಇಬ್ಬರಿಗೂ ಗುಲಾಬ್ ಜಾಮೂನ್ ಅಂದರೆ ಫುಲ್ ಇಷ್ಟ. ಮತ್ತು ನಮ್ಮ ಫ್ರೆಂಡು ಬೀಟ್ರೂಟ್ ಹಲ್ವಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಬಂದು ಕೊಟ್ಟರು. ಇನ್ನು ಇವತ್ತು ಇಷ್ಟು ಸ್ವೀಟ್ ಸಾಕು. ಅದಲ್ಲದೆ ಮತ್ತು ಕಸ್ಟರ್ಡ್ ಫ್ರೂಟ್ ಕೂಡ ಇತ್ತು. ಹಾಗಾಗಿ ಏನು ಮಾಡೋದು ಬೇಡ ಅಂದ್ಕೊಂಡು ಇಷ್ಟರಲ್ಲೇ ಸರಿ ಮಾಡಿದ್ವಿ. ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡು ಅಂತೇಳಿ. ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.